ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿತಾ ಫ್ಯಾಷನ್. ಇವತ್ತು ನಾವು ಇನ್ನೊಂದು ಹೊಸ ಡಿಸೈನ್ ಹೆಂಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರಾನ ತೊಗೊಂಡಿದ್ದೀನಿ ಮತ್ತು ಎಂಡಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ ಮತ್ತು 10 ನಂಬರಿಂದು ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. 6 ಎಳೆ ಥ್ರೆಡ್ನ ಕೈಗೆ ಸುತ್ಕೋಬೇಕು ಮತ್ತು ಬಟ್ಟೆ ರೈಟ್ ಸೈಡ್ ಅಂದರೆ ಸೀದಾನ ನಮ್ಮ ಕಡೆ ಫೇಸ್ ಮಾಡ್ಕೋಬೇಕು. ಫಸ್ಟ್ ಬಟ್ಟೆಗೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶೆ ಹಾಕಿ ಬಟ್ಟೆನ ಥ್ರೆಡ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ಸ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿಬಿಟ್ಟು ಬಟ್ಟೆಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಇದೇ ಥರ ಹೋಲ್ ಸ್ಯಾರಿಗೆ ಅಥವಾ ನಿಮ್ಮದು ಬಟ್ಟೆಗೆ ಹಾಕ್ಕೊಂಡು ಹೋಗಬೇಕು. ನೋಡಿ, ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡಬೇಕು. 5 ಚೈನ್ 1 ಸಿಂಗಲ್ ಕ್ರೋಶಾ ಈ ಥರ ಹಾಕೋತಾ ಹೋಗ್ಬೇಕು. ಇದೇ ಪ್ಯಾಟರ್ನ್ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೇ ಹಾಕಬೇಕು. ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಹಾಕಿದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದೇ ಬಟ್ಟೆ ಎಂಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಇಲ್ಲಿ ನೋಡಿ, ಇದು ಬಟ್ಟೆದು ರಾಂಗ್ ಸೈಡ್ ಉಲ್ಟಾ ತಿರುಗಿಸಿದ್ದೀನಿ. ಇವಾಗ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿದರೆ ಥ್ರೆಡ್ ನಿಮಗೆ ಸರಿಯಾಗಿ ಕೂರುತ್ತೆ. ಅದಾದಮೇಲೆ ಇನ್ನೊಂದು ಚೈನ್ ಹಾಕಿಬಿಟ್ಟು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ 5 ಚೈನ್ ಏನು ಹಾಕಿದ್ವಲ್ಲ, ಈ ಗ್ಯಾಪ್ ಒಳಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಇದೇ ಥರ ಇನ್ನೂ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ 2 ಚೈನ್ ತೊಗೊಂಡ್ಬಿಟ್ಟು 5 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ ನಾನು. ನಾಲ್ಕು ಡಬಲ್ ಕ್ರೋಶನ ಹಾಕಿದ್ದೀನಿ. ಇದಾದಮೇಲೆ ಇಲ್ಲಿ 4 ಚೈನ್ ತೊಗೋಬೇಕು. 1 2 3 4 4 ಚೈನ್ ತೊಗೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ರೀತಿ ನಾವು ಎಲ್ಲ 5 ಚೈನ್ ಗ್ಯಾಪ್ ಒಳಗಡೆನೂ 4 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಇಲ್ಲಿ 4 ಡಬಲ್ ಕ್ರೋಶ ಹಾಕಿದ್ದೀನಿ. ಇವಾಗ ಮತ್ತೆ 4 ಚೈನ್ ತೊಗೋಬೇಕು. ಸಿಂಗಲ್ ಚೈನ್ ತೊಗೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ 4 ಡಬಲ್ ಕ್ರೋಶೆ ಹಾಕಿ ಫಿಲ್ ಮಾಡ್ಕೋಬೇಕು. ಇದೇ ರೀತಿ ನಾವು ಹಾಕಿರೋ 5 ಚೈನ್ನೆಲ್ಲ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು. ಇವಾಗ ಇದೇ ಥರ ನಾನು ಫುಲ್ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ ಸೆಕೆಂಡ್ ಸ್ಟೆಪ್ನ. ಇಲ್ಲಿ ನೋಡಿ, ಫುಲ್ ಹಾಕಿದ್ದೀನಿ ನಾನು. ಇವಾಗ ಎಲ್ಲ 5 ಚೈನ್ ಗ್ಯಾಪಲ್ಲೂ 4 ಡಬಲ್ ಕ್ರೋಶನ ಹಾಕಿ ಫಿಲ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇವಾಗ 2 ಚೈನ್ ಹಾಕಿಬಿಟ್ಟು ಈ ಸ್ಟೆಪ್ನ ಲಾಕ್ ಮಾಡ್ಕೋಬೇಕು. ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಎಳ್ಕೋಬೇಕು. ಈ ರೀತಿ ಲಾಕ್ ಹಾಕಿ ಸೆಕೆಂಡ್ ಸ್ಟೆಪ್ನ ಕೂಡ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಬೀಡ್ಸ್ನ ತೊಗೋತಾ ಇದ್ದೀನಿ. ಕಾಪರ್ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು, ಸ್ಮಾಲ್ ಸೈಜು. ಇವಾಗ ಇನ್ನೊಂದು ಕಲರ್ ಥ್ರೆಡ್ನ ನಾವು ಲಾಕ್ ಹಾಕಿದ್ವಲ್ಲ, ಆ ಥ್ರೆಡ್ಡಿಗೆ ನಾಟ್ ಮಾಡ್ಕೋಬೇಕು. ನಾಟ್ ಮಾಡಿಕೊಂಡು ಇಲ್ಲಿ ನೋಡಿ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇಲ್ಲಿಂದ ಥ್ರೆಡ್ನ ತೊಗೋಬೇಕು. ನಾವು ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಸೆಕೆಂಡ್ ಡಬಲ್ ಕ್ರೋಶ ಮೇಲೆ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು.
ಇದೇ ಥರ ನಾವಿಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಫಸ್ಟ್ 4 ಡಬಲ್ ಕ್ರೋಶ ಗ್ಯಾಪಲ್ಲಿ ನಾವು ಸಿಂಗಲ್ ಚೈನ್ನ ಫಿಲ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾವು 4 ಚೈನ್ಸ್ ಏನು ಹಾಕಿದ್ವಲ್ಲ, ಇಲ್ಲಿ ಕೂಡ ನಾನು ಸಿಂಗಲ್ ಚೈನ್ ಹಾಕಿಬಿಟ್ಟು ಫಿಲ್ ಮಾಡ್ಕೋತಾ ಇದ್ದೀನಿ. ಟೋಟಲ್ 3 ಸಿಂಗಲ್ ಚೈನ್ಸ್ ಹಾಕಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದಾನೇ ನೆಕ್ಸ್ಟ್ 4 ಚೈನ್ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶ ಹಾಕೋಬೇಕು. ಇಲ್ಲಿ ನಾವು ಆರ್ಚ್ ಹಾಕ್ತಾ ಇದ್ದೀವಿ, ಡಬಲ್ ಕ್ರೋಶ ಮಾಡ್ಕೋಬೇಕು. 5 ಡಬಲ್ ಕ್ರೋಶಸ್ ಹಾಕಬೇಕು ಫಸ್ಟಿಗೆ. 3 4 5 ಡಬಲ್ ಕ್ರೋಶ ಹಾಕಿದ ಮೇಲೆ ನಾನಿಲ್ಲಿ ಥ್ರೆಡ್ನ ಮೇಲ್ ಮಾಡಿಬಿಟ್ಟು ಒಂದು ಬೀಡನ್ನ ತಗೋತಾ ಇದ್ದೀನಿ. ಕಾಪರ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈ ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡಿ, ಇಲ್ಲಿ ಲಾಕ್ ಏನು ಹಾಕೋದು ಬೇಡ, ಹೀಗೆ ನಾವು ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದೇ 4 ಚೈನ್ ಗ್ಯಾಪಲ್ಲಿ ಬೀಡ್ ಇನ್ಸರ್ಟ್ ಮಾಡಿದ ಮೇಲೆ ಮತ್ತೆ 5 ಡಬಲ್ ಕ್ರೋಶನ ಹಾಕೋಬೇಕು ನಾವಿಲ್ಲಿ. Three, 4, 5. ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊಂಡು ಟೋಟಲ್ 10 ಡಬಲ್ ಕ್ರೋಶ ಆಗಿದೆ. ಈ ಆರ್ಚಲ್ಲಿ ಮಿಡಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಏನಿರುತ್ತಲ್ಲ, ಇಲ್ಲಿ ಲಾಕ್ ಮಾಡ್ಕೋಬೇಕು ನಾವು ಆರ್ಚ್ನ. ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ನಾವು ಹೇಗೆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಫಿಲ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ಕೂಡ ಫಿಲ್ ಮಾಡ್ಕೋಬೇಕು. 3 ಚೈನ್ಸ್ ಹಾಕಿ ನಾನಿಲ್ಲಿ 4 ಚೈನ್ ಗ್ಯಾಪ್ನ ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಫಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಹಾಕಿಬಿಟ್ಟು ಮತ್ತೆ ಆರ್ಚ್ನ ಹಾಕೋಬೇಕಿಲ್ಲಿ. ನೋಡಿ, ಇಲ್ಲಿ ಮತ್ತೆ 4 ಚೈನ್ ಗ್ಯಾಪಲ್ಲಿ ಆರ್ಚ್ ಹಾಕೋಬೇಕು. ಫಸ್ಟ್ 5 ಡಬಲ್ ಕ್ರೋಶ ಹಾಕೋಬೇಕು. Three, 4, 5 ಡಬಲ್ ಕ್ರೋಶ ಹಾಕಿಬಿಟ್ಟು ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಕಾಪರ್ ಬೀಡ, ಒಂದು ಸ್ಮಾಲ್ ಕಾಪರ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ 5 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ನೋಡಿ, ಇವಾಗ 5 ಡಬಲ್ ಕ್ರೋಶ ಆಗಿದೆ. ಆರ್ಚ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ನಾನು ಲಾಕ್ ಮಾಡ್ಕೊತಿದ್ದೀನಿ ಆರ್ಚ್ನ. ಈ ರೀತಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಮತ್ತೆ 3 ಸಿಂಗಲ್ ಕ್ರೋಶನ ಹಾಕಿ ಫಿಲ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡ್ಕೋಬೇಕು. ಫುಲ್ ಎಂಡ್ವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಇದೇ ಪ್ಯಾಟ್ರನಲ್ಲಿ ಹಾಕ್ತಾ ಹೋಗಬೇಕು. ನೋಡಿ, ಇಲ್ಲಿ ನಾನು ಫುಲ್ ಹಾಕಿದ್ದೀನಿ. ಲಾಸ್ಟಲ್ಲಿ ಏನು 4 ಡಬಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ಕೂಡ ನಾವು ಸಿಂಗಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇದೆಯಲ್ಲ, ಇಲ್ಲೆಲ್ಲ ನಾನು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಫಿಲ್ ಮಾಡ್ತಾಯಿದ್ದೀನಿ.
ಇದರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ನಿಮಗೆ. ಇದಾದಮೇಲೆ ಲಾಸ್ಟಲ್ಲಿ 2 ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಎಳ್ಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ. ಇದನ್ನು ನೀವು ಲಾಕ್ ಮಾಡಿರೋ ಥ್ರೆಡ್ನ ಕಟ್ ಮಾಡಿಬಿಟ್ಟು ಸಣ್ಣಾಗಿ ಕಟ್ ಮಾಡಿ ಹಿಂದ್ಗಡೆ ಗಮ್ ಮಾಡಿ, ಮತ್ತು ಇಲ್ಲಿ ಏನು 4 ಚೈನ್ ಗ್ಯಾಪ್ ಈ ಸೈಡಲ್ಲಿ ಗಮ್ ಮಾಡಿ, ನೆಕ್ಸ್ಟ್ ಇಲ್ಲಿ ಏನು 4 ಚೈನ್ ಗ್ಯಾಪ್ ಇದೆ ಅಲ್ಲ, ಇಲ್ಲೆಲ್ಲ ನಾನು ಕುಚ್ಚನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಕಾಣ್ತಾ ಇದೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.